ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಗಿಲು ತೆಗೀರಿ, ದಯವಿಟ್ಟು ಬಾಗಿಲು ತೆಗೀರಿ. ಏನ್ ಅವತಾರ ನಿಮ್ದು? ಮಾವ ಕುಡ್ಕೊಂಡ್ ಬಂದಿದ್ದೀರಾ? ನನ್ನ ಮನಸ್ಸಿಗೆ ವಿಪರೀತ ನೋವಾಗಿ ಕುಡ್ಕೊಂಬಂದಿದ್ದೀನಿ ಹೊರತು ಸಂತೋಷದಿಂದ ಕುಡ್ತಿರೋದಲ್ಲ ಸೊಸೆ ಮುತ್ತು. ಬಾಯ್ ಮುಚ್ಚಿ ಮಾವ. ಈ ರೀತಿ ಅರ್ಧ ರಾತ್ರಿಲಿ ಕುಡ್ಕೊಂಡು ತೂರಾಡ್ಕೊಂಡು ಮನೆಗ್ ಬರೋದಲ್ದೆ ಕುಡ್ತಿದ್ದಕ್ಕೆ ಕಾರಣ ಬೇರೆ ಹೇಳ್ತಿದ್ದೀರಾ. ನೀವೆಲ್ಲ ಹೋಗಿ ಮಲ್ಕೊಳ್ಳಿ, ನಾನು ಇವನು ವಿಚಾರಿಸ್ಕೋತೀನಿ. ಹೋಗ್ಲಿ ಬಿಡಿ ತಾತ, ಕುಡ್ದು ನಿಲ್ಲಕ್ಕಾಗದೆ ತೂರಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಮನೇಲೇ ಇದ್ದು ಬೆಳಗ್ಗೆ ಬೇಕಿದ್ರೆ ಎದ್ದೋಗ್ಲಿ. ಹೌದು ತಾತ, ಅವರು ಇಂಥ ಪರಿಸ್ಥಿತಿನಲ್ಲಿ ಹೊರಗಡೆ ಹೋಗಿ ಏನಾದರೂ ಅನಾಹುತ ಆದರೆ ಇವತ್ತೊಂದಿನ ಕ್ಷಮಿಸ್ಬಿಡಿ ತಾತ. ಕ್ಷಮಿಸೋದ? ಇವನ್ ಮಾಡಿರೋದು ಕ್ಷಮಿಸೋ ಅಂತ ತಪ್ಪಲ್ಲ. ನಿಮ್ಗೇನು ಹೇಳಿದೆ ನಾನು? ಹೋಗಿ ಮಲ್ಕೊಳ್ಳಿ ಅಂತ ತಾನೆ? ಹೋಗಿ ಮಲ್ಕೊಳ್ಳಿ. ನನಗೆ ಚೆನ್ನಾಗಿ ಗೊತ್ತು ಇವನ್ಗೆ ಏನು ಮಾಡಬೇಕು ಅಂತ. ತಾತ, ಇವ್ರು ಮಾಡಿರೋ ಪಾಪಕ್ಕೆ ಇವ್ರಿಗೆ ಏನ್ ಮಾಡಿದ್ರು ಕಡಿಮೆನೆ. ನೀನೇನೇ ನಿಂತಿದ್ಯಾ? ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹಾಗಲ್ಲ ತಾತ, ಮನ್ಸಿಗೆ ನೋವಾಗಿ ಕುಡ್ಕೊಂಡು ಬಂದೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ಹೀಗೆ ನೊಂದ್ಕೊಂಡಿರೋರ್ನ ಮನೆಯಿಂದ ಆಚೆ ಹಾಕಿದ್ರೆ ಅವ್ರಿಗಿನ್ನೂ ನೋವಾಗಲ್ವಾ? ಪ್ಲೀಸ್ ತಾತ, ಇವತ್ತೊಂದಿನ ಅವ್ರನ್ನ ಮನೇಲಿರಕ್ಕೆ ಬಿಡಿ. ಈ ಮನೆಯಲ್ಲಿ ಹಿರಿಯರು ಅಂತ ಇರೋದು ನೀವು ಅಂಕಲ್ ಇಬ್ಬರೇನೆ. ಅಪ್ಪ ಹೋದ್ಮೇಲೆ ಅವ್ರ ಸ್ಥಾನನ ನೀವುಗಳ್ತಾನೆ ತುಂಬಬೇಕು. ಅವರಿದ್ದಷ್ಟು ದಿನಾನು ಅಂಕಲ್ಲು ಅಪ್ಪನ ಚೆನ್ನಾಗೇ ನೋಡಿಕೊಂಡ್ರು. ಈಗ ಇವ್ರ ಮಗಳ ಸ್ಥಾನದಲ್ಲಿ ನಿಂತು ನಾನು ತಾನೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಪ್ಲೀಸ್ ತಾತ, ದಯವಿಟ್ಟು ಅವ್ರು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ. ಆಯ್ತು, ನೀವು ಹೋಗಿ ಮಲ್ಕೋ. ಕೇಳಿಸ್ಕೊಂಡ್ಯೇನೋ? ಆ ಮಗು ಹೇಳಿದ್ದನ್ನ ಕೇಳಿಸ್ಕೊಂಡ್ಯಾ? ನಿನ್ನನ್ನ ಅವಳು ತಂದೆ ಸ್ಥಾನದಲ್ಲಿ ಇಟ್ಟಿದ್ದಾಳೆ. ನೀನು ಮಾಡಿದ ತಪ್ಪನ್ನ ಕ್ಷಮಿಸು ಅಂತಂದಿದ್ದಾಳೆ. ಆದರೆ ಅವಳಿಗೆ ಏನು ಗೊತ್ತು ಅವಳ ತಂದೆ ಸಾವಿಗೆ ಕಾರಣನೇ ನೀನು ಅಂತ. ನೀನು ಆ ಶಾರ್ವರಿ ಜೊತೆ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ ಕಣೋ. ಇಲ್ಲಿ ಏನೇನು ನಡೆಯುತ್ತೋ ಎಲ್ಲ ನನಗೆ ಗೊತ್ತಾಗಬೇಕು. ಆಗಿಂದಾಗಲೇ ಗೊತ್ತಾಗಬೇಕು. ಅರ್ಥ ಆಯ್ತಾ? ನಿನ್ನನ್ನ ತಂದೆ ಸ್ಥಾನದಲ್ಲಿ ನೋಡ್ತಿದ್ದಾಳೆ ಸೇರಿ. ಆದ್ರೆ ನೀನು ಅವಳ ತಂದೆ ಸಾವಿಗೆ ನೀನೇ ಕಾರಣ ಅಂತ ಅವಳಿಗೆ ಗೊತ್ತಿಲ್ಲ. ನೀನು ನರಕ ಅನುಭವಿಸ್ತೀಯ ಜುಗ್ಗೋ. ಆ ಹೆಣ್ಣು ಮಗಳ ಶಾಪ ನಿನ್ನನ್ನು ತಟ್ಟದೆ ಬಿಡೋದಿಲ್ಲ. ಎಂಥ ಪಾಪಿನ ಯಾಕೆ ದತ್ತಾವ್ರೆ ನನಗಿಷ್ಟು ಕೆಟ್ಟ ಬುದ್ಧಿ ಬಂದ್ಬಿಡ್ತು. ಇದರಿಂದ ನನಗೇನು ಸಾಧಿಸಿದೆ? ಸಾಧಿಸಿದ್ದಕ್ಕಿಂತ
ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಿದ್ದೆ ಹೆಚ್ಚು. ಸಂಪಾದನೆ ಮಾಡ್ತೀನಿ ಅಂತ ಮಗ ನನ್ನ ಬಿಟ್ಟು ದೂರ ಹೋದ. ನನ್ನ ಮಗ ಸೊಸೆ ಇಬ್ರು ದೂರ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಸರಿಯಾದ ವಯಸ್ಸಿನಲ್ಲಿ ನನ್ನ ಮಗಳಿಗೆ ಮದುವೆ ಮಾಡ್ತೆ. ತಂದೆಯಾಗಿ ನನ್ನ ಜವಾಬ್ದಾರಿ ತೀರಿಸ್ಕೊಳ್ಳಿಲ್ಲ. ನಾನು ಕೊಟ್ಟ ಕಷ್ಟಗಳನ್ನ, ನೋವುಗಳನ್ನ ಸಹಿಸ್ಕೊಳ್ಳಕ್ಕಾಗದೆ ನನ್ನ ಹೆಂಡತಿ, ಮಗಳು ಎಲ್ಲರೂ ದೂರ ಹೊರಟೋದ್ರು. ನಾಚಿಕೆ ಇಲ್ಲದೆ ಬೀಗರು ಅನ್ನೋ ಸಲಿಗೆನಲ್ಲಿ ನಿಮ್ಮನೆಗೆ ಬಂದು ಸೇರ್ಕೊಂಡೆ. ಸಂತೋಷವಾಗಿದ್ದ ಈ ನಿಮ್ಮ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟೆ. ಕೊಡಬಾರದ ಕಷ್ಟ ಕೊಟ್ಟೆ, ಆಡಬಾರದ ಸುಳ್ಳುಗಳನ್ನು ಆಡದೆ. ಆ ಮಗು ಸಿರಿ ಅಪ್ಪನ ಸ್ಥಾನ ಕೊಟ್ಬಿಟ್ಲಲ್ಲ ದತ್ತ ಅವರೇ ನನಗೆ. ಇಲ್ಲ, ನನ್ನಂತ ಪಾಪಿಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ದತ್ತ ಅವರೇ, ದಯವಿಟ್ಟು ನಿಮ್ಮ ಕಾಲು ಹಿಡಿದು ಕೇಳ್ಕೊತೀನಿ, ನನಗೆ ಶಿಕ್ಷೆ ಕೊಡಿ, ನನ್ನನ್ನು ಕ್ಷಮಿಸ್ಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ದತ್ತ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ನೀವು ಏನ್ ಹೇಳಿದ್ರು ಕೇಳಕ್ ಸಿದ್ಧವಾಗಿದ್ದೀನಿ ನಾನು. ನೀವು ಏನ್ ಹೇಳಿದ್ರು ಕೇಳಕ್ ಸಿದ್ಧವಾಗಿದ್ದೀನಿ. ಆದ್ರೆ ನೀವೇ ನನಗೆ ಶಿಕ್ಷೆ ಕೊಡ್ಬೇಕು. ನನಗೆ ಶಿಕ್ಷೆ ಕೊಡ್ಬೇಕು ದತ್ತ ಅವರೇ, ದಯವಿಟ್ಟು ನನಗೆ ಶಿಕ್ಷೆ ಕೊಡಿ. ದಯವಿಟ್ಟು ನನಗೆ ಶಿಕ್ಷೆ ಕೊಡಿ ದತ್ತ ಅವರೇ. ಯಾಕೆ ಇಷ್ಟೊಂದು ವಾಂತಿ ಆಗ್ತಾ ಇದೆ? ಒಂದೇ ಒಂದು ಹನಿ ನೀರು ಕುಡಿದ್ರು ಹೊಟ್ಟೆಲಿ ನಿಲ್ತಿಲ್ಲ. ಹಾಗಾಗಿ ಹೊಟ್ಟೆನೂ ತುಂಬಾ ನೋಯ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.